ಇನ್ನು ನೆಕ್ಸ್ಟ್ ಜಾತಿ ಜನಗಣತಿಯ ವಿಚಾರಕ್ಕೆ ಬರೋಣ. ಜಾತಿ ಗಣತಿ ವರದಿ ಜಾರಿಗೆ ಈಗ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ಸುದ್ದಿ ಹೊರಗೆ ಬರ್ತಾ ಇತ್ತು. ನಿನ್ನೆ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಸಭೆ ಆದ ಮೇಲೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಏನಂತ? ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ರಾಹುಲ್ ಬ್ರೇಕ್ ಹಾಕೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೀಗ ಮರು ಸರ್ವೆ ಮಾಡೋದಾಗಿ ಸಿದ್ದರಾಮಯ್ಯನವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರಬಲ ಸಮುದಾಯಗಳ ವಿರೋಧದ ಬೆನ್ನಲ್ಲೇ ಹೈ ಅಲರ್ಟ್ ಆಗಿರೋದು. ಸರ್ಕಾರದ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸ್ವಪಕ್ಷದಿಂದವೂ ಕೂಡ ಒಂದಷ್ಟು ಜನ ಇದ್ರ ಬಗ್ಗೆ ಅಪಸ್ವರ ಎದ್ದಿತ್ತು. ಸಾಮಾಜಿಕ ವಲಯದಲ್ಲೂ ಅಪಸ್ವರ ಇತ್ತು, ಪ್ರಬಲ ಸಮುದಾಯಗಳು ಅಪಸ್ವರ ಎತ್ತಿತ್ತು. ಅಲ್ಲದೆ 10 ವರ್ಷಗಳ ಹಳೆಯ ವರದಿ ಇದು ಅಂತೇಳಿ ಅಪಸ್ವರ ಕೇಳಿ ಬಂದಿತ್ತು. ಹಾಗಾಗಿ ಹೈಕಮಾಂಡ್ ಈ ಮರು ಜನಗಣತಿಗೆ, ಜಾತಿ ಜನಗಣತಿಗೆ ಸೂಚನೆಯನ್ನು ಕೊಟ್ಟಿದೆ. ಸೊ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲಿ ಇದರ ಬಗ್ಗೆಯೇ ಸುದೀರ್ಘವಾದ ಚರ್ಚೆ ಆಗಿದೆಯಂತೆ. ಹೀಗಂತಂದ್ರು ಸಿಎಂ ಸಿದ್ದರಾಮಯ್ಯನವರು ನೆನೆ. ಆದ್ರೆ ಹೋಗಿದ್ದು ಕಾಲ್ತುಳಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮುಜುಗರ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತನಾಡೋದಕ್ಕಲ್ವಾ? ಏನಿದು ಹೊಸ ತಂತ್ರನ? ಇದು ಹೊಸ ಜಾತಿ ಗಣತಿ ಮಾಡುವ ಉದ್ದೇಶ ಏನಿತ್ತು ಹಾಗಾದ್ರೆ? ಅರ್ಥ ಆಗ್ತಾ ಇಲ್ಲ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಕೈ ನಾಯಕರು ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಡೈವರ್ಟ್ ಮಾಡ್ತಾ ಇದ್ದಾರೆ? ಇದನ್ನ RCBಯಿಂದ ಡ್ಯಾಮೇಜ್ ಆಗಿದೆ, ಮತ್ತೊಂದು ಕಡೆ ಪ್ರಬಲ ಸಮುದಾಯದ ವಿರೋಧ ಜಾತಿ ಜನಗಣತಿ ವಿಚಾರಕ್ಕೆ. ಅಂದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ. ಇವೆರಡರಿಂದಲೂ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಹೊಸ ತಂತ್ರ. 160 ಕೋಟಿ ಖರ್ಚು ಮಾಡಿತ್ತು, ಜಾತಿ ಗಣತಿ ಸರ್ವೆ ಮಾಡಿತ್ತು ಸರ್ಕಾರ. 10 ವರ್ಷಗಳ ಹಳೆಯದ್ದಿದು ಈಗ ಜಾರಿ ಮಾಡ್ತಿದ್ದೀರಾ. ಈಗ ಏನು ಆಗಿನದಕ್ಕೂ ಈಗಿನಕ್ಕೂ ಜಗಜಾಂತರ ವ್ಯತ್ಯಾಸ ಬರುತ್ತೆ. 10 ವರ್ಷ ಅಂತಂದ್ರೆ ಸುಮ್ಮನೆ ಅಲ್ಲ, ಏನು 1-2 ವರ್ಷ ಅಲ್ಲ. ಅದು 10 ವರ್ಷದ ಹಳೆಯದಾದಂತಹ ವರದಿಯನ್ನ ಈಗ ಜಾರಿ ಮಾಡಿದ್ರೆ ಅದು ಹೆಂಗಾಗುತ್ತದು? ಸಾಧ್ಯ ಇಲ್ಲ, ಇದು ಅಸಾಧ್ಯ, ಇದು ಅವೈಜ್ಞಾನಿಕ ಆಗ್ಬಿಡ್ತ್ರಿ ಅಂತೇಳಿ ಹಲವು ಅಪಸ್ವರಗಳಿಗೆದ್ದಿತ್ತು. 160 ಕೋಟಿ ಖರ್ಚು ಮಾಡಿದ್ದು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು. ಈಗ ಆಮೇಲೆ ಹೋಗಿದ್ದು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಈ ಕಾಲ್ತುಳಿತ ಪ್ರಕರಣದಿಂದ ಅಂತ ಹೇಳಿ. ಆದರೆ ಡಿಸ್ಕಸ್ ಆಗಿದ್ದು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಬಟ್ ಅರ್ಥ ಆಗ್ತಾ ಇಲ್ಲ ಏನು ಸ್ಟ್ರಾಟಜಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿದ್ದಾರೆ. ದೀಪಾ, ಸರ್ಕಾರಕ್ಕೆ ಕಾಲ್ತುಳಿತದಿಂದ ಮುಜುಗರ ಆಗಿದೆ ಅಂತೇಳಿ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ರು ರಾಜ್ಯ ನಾಯಕರಿಗೆ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿ ಜೊತೆಗೆ ಇಲ್ಲಿಂದ ಒಂದಷ್ಟು ಜನ ಸಚಿವರೆಲ್ಲ ದೌಡಾಯಿಸಿದ್ರು ಡೆಲ್ಲಿಗೆ. ಆದರೆ ಹೊರಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಸ್ಟ್ರಾಟಜಿ ಯಾಕೋ ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಶರತ್, ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆಯುವಂತಹ ಒಂದಿಷ್ಟು ಪ್ಲಾನ್ ಅನ್ನ ರಾಜ್ಯದ ಮತ್ತೆ ಕೇಂದ್ರದ ನಾಯಕರು ಮಾಡಿದ್ರು ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ RCB ಕಾಲ್ತುಳಿತ ದೊಡ್ಡ ಮಟ್ಟಿನ ಡ್ಯಾಮೇಜ್ ನ ಜೊತೆಗೆ ಎಂದೂ ಕೂಡ ಆಗದಂತಹ, ಅಂದ್ರೆ ಅದನ್ನ ಸುಧಾರಿಸಿಕೊಳ್ಳೋದಿಕ್ಕೆ ಆಗದಂತಹ ರೀತಿಯಲ್ಲಿ ಡ್ಯಾಮೇಜ್ ಆಗಿತ್ತು. ಕೇವಲ ವಿಪಕ್ಷ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಸರ್ಕಾರವನ್ನ ಟೀಕೆ ಮಾಡುವಂತಹದ್ದು ಮುಂದುವರೆದಿತ್ತು. ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಡೈವರ್ಟ್ ಮಾಡುವಂತಹ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೂ ಕೂಡ ಇತ್ತು. ಹಾಗಾಗಿಯೇ ಜಾತಿ ಗಣತಿಯನ್ನ ಮಧ್ಯತಂತ್ರ ಅನ್ನುವಂತಹ ಪ್ರಶ್ನೆ ಜೊತೆಗೆ ಆ ರೀತಿಯಾದಂತಹ ಒಂದು ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಜಾತಿ ಜನಗಣತಿ ವಿಚಾರವಾಗಿ ಪ್ರಬಲ ಸಮುದಾಯಗಳು ಮೊದಲಿನಿಂದಲೂ ಕೂಡ ಒಂದಿಷ್ಟು ವಿರೋಧವನ್ನ ಮಾಡ್ಕೊಂಡು ಬಂದ್ವು. ಇನ್ ಕೇಸ್ ಏನಾದ್ರೂ ಇದು ಜಾರಿಯಾದ್ರೆ ನಾವು ಹೋರಾಟಗಳನ್ನ ಮಾಡ್ತೇವೆ ಅನ್ನುವಂತಹದ್ದು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ಹೇಳ್ತಾ ಇದ್ದಂತಹ ಮಾತು. ಅದರ ಜೊತೆಗೆ ಕೇಂದ್ರಕ್ಕೂ ಕೂಡ ಒಂದಿಷ್ಟು ಮನವಿಗಳಾಗಿತ್ತು. ಇದು ಹಳೆಯ ಒಂದು ಅಂಕಿಅಂಶ, ಜೊತೆಗೆ ಈ ಡಾಟಾ ಏನಿದೆ ಅದು ಯಾವುದೂ ಕೂಡ ಸರಿಯಲ್ಲ. ಕಳೆದ ಹಲವಾರು ವರ್ಷಗಳಿಂದ ನಡೆದಂತಹ ಡಾಟಾ ಇಟ್ಕೊಂಡು ಇವತ್ತು ಇವರು ಗಣತಿಯನ್ನ ಮಾಡಿ ಗಣತಿಗೆ ಜಾರಿ ಮಾಡ್ತೇವೆ, ಆ ವರದಿ ಜಾರಿ ಮಾಡ್ತೇವೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಟೀಕೆ ಜೊತೆಗೆ ಒಂದಿಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಆದ್ರೂ ಕೂಡ ನಾವು ಏನು ವಿಶೇಷ ಕ್ಯಾಬಿನೆಟ್ ಗಳನ್ನ ಕರೆದು ಅದರಲ್ಲಿ ಚರ್ಚೆ ಮಾಡಿ ಜಾರಿ ಮಾಡ್ತೇವೆ ಅನ್ನುವಂತಹ ಸ್ಪಷ್ಟ ನಿರ್ಧಾರದಲ್ಲೇ ಈ ಒಂದು ಸಿದ್ದರಾಮಯ್ಯ ಇದ್ದಿದ್ದಂತಹದ್ದು. ಆದ್ರೆ ಎಲ್ಲವೂ ಕೂಡ ಇಲ್ಲಿ ಬದಲಾಗಿದೆ. ಕಾರಣ ಇಷ್ಟೇ, ಕಾಲ್ತುಳಿತದ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ, ಆ ಡ್ಯಾಮೇಜ್ ಮತ್ತೊಮ್ಮೆ ಆಗದಂತೆ ಅಥವಾ ಅದು ಜನರ ಬಾಯಲ್ಲಿ ಬರದಂತೆ ತಡೆಯೋದಿಕ್ಕೆ ಇದೀಗ ಈ ಒಂದು ಹೊಸ ಪ್ಲಾನ್ ಹೂಡಿರೋದಂತೂ ನಿಜ. ಹಾಗಾಗಿಯೇ ಹೊಸ ಜಾತಿ ಜನಗಣತಿಯನ್ನ ಮಾಡೋ ಮೂಲಕ ಇದಕ್ಕೊಂದು ಕಡಿವಾಣ ಹಾಕಬೇಕು. ಜೊತೆಗೆ ಪ್ರಬಲ ಸಮುದಾಯಗಳ ವಿರೋಧವನ್ನು ಕೂಡ ತಪ್ಪಿಸ್ಕೊಂಡಾಗತ್ತೆ. ಸಂಪುಟದ ಸಚಿವರುಗಳು ಏನು ವಿರೋಧ ಮಾಡ್ತಾ ಇದ್ರು ಅದೆಲ್ಲದರಿಂದನೂ ಹೊರ ಬರ್ಬೇಕಂದ್ರೆ ಹೊಸ ಗಣತಿಯನ್ನ ಮಾಡೋದು ಉತ್ತಮ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ರಾಜ್ಯ ನಾಯಕರು ಮನವರಿಕೆ ಮಾಡಿಕೊಟ್ಟಂಗಿದೆ.
ಹಾಗಾಗಿ ಇನ್ನು ಈ ಒಂದು ಗಣತಿಯನ್ನ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಒಪ್ಪಿದ್ದಾರೆ ಅನ್ನುವಂತಹದ್ದು. ಸದ್ಯಕ್ಕಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಂತಿದೆ ಸರ್ಕಾರದ ನಿಲುವು. ಆದ್ರೆ ಇದಕ್ಕೆ ಹಿಂದುಳಿದ ವರ್ಗಗಳು ಅಥವಾ ದಲಿತ ವರ್ಗಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತವೆ ಅನ್ನುವಂತಹದ್ದು ಇಲ್ಲಿರುವಂತಹ ಕುತೂಹಲ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.